ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. 13.2 ಕೋಟಿ ರೂಪಾಯಿ ಲಾಭ ಗಳಿಸಿದ ಬೆಳಗಾವಿ ಹಾಲು ಉತ್ಪಾದಕರ ಒಕ್ಕೂಟ. ವಿಶ್ವ ಆಹಾರ ಭದ್ರತೆಗೆ ಭಾರತ ಮತ್ತು ಬ್ರೆಜಿಲ್ ಸಾಕಷ್ಟು ಕೊಡುಗೆಗಳನ್ನು ನೀಡಬಹುದು. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಜಾಗತಿಕವಾಗಿ ಭಾರತದ ಕಾಫಿ, ತಂಬಾಕು ಮತ್ತು ಸಂಬಾರು ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಿದೆ ಎಂದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಹತ್ತಿಯ ಮೇಲೆ ವಿಧಿಸಿರುವ 11% ಆಮದು ಸುಂಕವನ್ನು ತೆಗೆದುಹಾಕಿ ಎಂದ ಹತ್ತಿ ಸಮಿತಿ. NOAAಗಾಗಿ ಕಾಯ್ದಿರಿಸಲಾದ ಹಣವನ್ನು ಕಡಿತ ಮಾಡುತ್ತೇನೆ ಎಂದ ಡೊನಾಲ್ಡ್ ಟ್ರಂಪ್. ಸದ್ಯಕ್ಕೆ ಚಿಂತೆ ಇಲ್ಲ ಎಂದ ಭಾರತೀಯ ಹವಾಮಾನ ಇಲಾಖೆ. ಏಪ್ರಿಲ್ 26ರಿಂದ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಣ್ಣು ಮತ್ತು ಆಹಾರ ಮೇಳ. ಇದೀಗ ವಾರ್ತೆಗಳ ವಿವರ. 13.2 ಕೋಟಿ ರೂಪಾಯಿ ಲಾಭ ಗಳಿಸಿದ ಬೆಳಗಾವಿ ಹಾಲು ಉತ್ಪಾದಕರ ಒಕ್ಕೂಟ. 1985ರಲ್ಲಿ ಬೆಳಗಾವಿ ಹಾಲು ಉತ್ಪಾದಕರ ಒಕ್ಕೂಟವನ್ನು ಆರಂಭಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಹೈನುಗಾರರನ್ನು ಮತ್ತು ಹೈನುಗಾರಿಕೆಯನ್ನು ಅಭಿವೃದ್ಧಿಗೊಳಿಸಲು ಬೆಮುಲ್ ಶ್ರಮಿಸುತ್ತಿದೆ. 2024-25ನೇ ಹಣಕಾಸು ವರ್ಷದಲ್ಲಿ ಒಕ್ಕೂಟದ ವ್ಯವಹಾರದ ಲೆಕ್ಕಾಚಾರವನ್ನು ಬಹಿರಂಗ ಮಾಡಲಾಗಿದೆ. ಅದರಂತೆ ಬೆಳಗಾವಿ ಹಾಲು ಉತ್ಪಾದಕರ ಒಕ್ಕೂಟ ಹಿಂದಿನ ಹಣಕಾಸು ವರ್ಷದಲ್ಲಿ ಬರೋಬ್ಬರಿ 13.2 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಧಾನಸಭೆ ಸದಸ್ಯ ಹಾಗೂ ಬಿಮೂಲ್ನ ಅಧ್ಯಕ್ಷರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ, ಇಷ್ಟೊಂದು ಲಾಭ ಗಳಿಸುತ್ತಿರುವುದು ಇದೇ ಮೊದಲು. ಹಿಂದಿನ ಹಣಕಾಸು ವರ್ಷದಲ್ಲಿ ಹಾಲಿನ ಉತ್ಪಾದನೆ ಗುಣಮಟ್ಟ ಹೆಚ್ಚಿಸುವ ಜೊತೆಗೆ ಖರ್ಚು ಕಡಿಮೆ ಮಾಡುವ ಬಗ್ಗೆ ನಾವು ಗಮನ ಹರಿಸಿದ್ದೆವು. ಇದರಿಂದ ಅನಗತ್ಯವಾಗಿ ಹಣ ವ್ಯಯ ಆಗುವುದು ಕಡಿಮೆಯಾಗಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಾಗಿದೆ. ಇದೇ ಮಾದರಿಯನ್ನು 2025-26ರಲ್ಲೂ ಸಹ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ವಿಶ್ವ ಆಹಾರ ಭದ್ರತೆಗೆ ಭಾರತ ಮತ್ತು ಬ್ರೆಜಿಲ್ ಸಾಕಷ್ಟು ಕೊಡುಗೆಗಳನ್ನು ನೀಡಬಹುದು. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಇವತ್ತು ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ದೇಶಗಳ ಕೃಷಿ ಸಚಿವರ ಸಮಾವೇಶ ನಡೆಯಲಿದೆ. ಇದಕ್ಕೂ ಮೊದಲು ಬ್ರೆಜಿಲ್ ದೇಶದ ಪ್ರಮುಖರೊಡನೆ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಮಾತುಕತೆ ನಡೆಸಿದರು. ಭಾರತ ಮತ್ತು ಬ್ರೆಜಿಲ್ ಪ್ರತಿ ವರ್ಷ ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಸುಮಾರು $2-3 ಬಿಲಿಯನ್ ವಹಿವಾಟು ನಡೆಸುತ್ತವೆ. ಇದನ್ನು 15-20 ಬಿಲಿಯನ್ ಡಾಲರ್ಗೆ ಏರಿಸುವ ಅವಕಾಶ ಮತ್ತು ಅನಿವಾರ್ಯ ಎರಡೂ ದೇಶಗಳಿಗೆ ಇದೆ. ಇದರ ಬಗ್ಗೆ ಹೆಚ್ಚಿನ ಒತ್ತು ನೀಡಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎರಡೂ ದೇಶಗಳ ನಡುವೆ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಇರುವ ಸಾಧ್ಯತೆಯ ಬಗ್ಗೆ ಚರ್ಚಿಸಿದರು. ಬ್ರೆಜಿಲ್ನಲ್ಲಿ ಹತ್ತಿ ಮತ್ತು ಸೋಯಾಬೀನ್ನ ಕಟಾವಿಗೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವ ಯಂತ್ರೋಪಕರಣಗಳನ್ನು ಬಳಸುತ್ತಾರೆ. ಇದರ ಬಗ್ಗೆ ಉಲ್ಲೇಖಿಸುತ್ತಾ ಸಚಿವರು, ಎರಡೂ ದೇಶಗಳು ಪರಸ್ಪರ ಬೇಸಾಯ ತಾಂತ್ರಿಕತೆ, ಯಂತ್ರೋಪಕರಣಗಳ ತಯಾರಿ, ಸಂಸ್ಕರಣೆ, ಜೈವಿಕ ಇಂಧನ ತಯಾರಿಕೆಯ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಬೇಕು. ಭಾರತ ಮತ್ತು ಬ್ರೆಜಿಲ್ ಒಟ್ಟಾಗಿದ್ದೇ ಆದಲ್ಲಿ ವಿಶ್ವ ಆಹಾರ ಭದ್ರತೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಜಾಗತಿಕವಾಗಿ ಭಾರತದ ಕಾಫಿ, ತಂಬಾಕು ಮತ್ತು ಸಂಬಾರು ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಿದೆ ಎಂದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. 2023-24ರಲ್ಲಿ ಭಾರತ ಸುಮಾರು $50 ಬಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಿತ್ತು. ಕಾಫಿ, ತಂಬಾಕು ಮತ್ತು ಚಹಾ ಸುಮಾರು 16% ಕೊಡುಗೆಯನ್ನು ನೀಡಿದ್ದವು. ಇದೀಗ 2024-25ರಲ್ಲಿ ಭಾರತದಿಂದ ರಫ್ತಾಗಿರುವ ಚಹಾ, ಕಾಫಿ, ತಂಬಾಕು ಮತ್ತು ಸಾಂಬಾರು ಬೆಳೆಗಳ ಮಾಹಿತಿಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ್ದು, ಜಾಗತಿಕವಾಗಿ ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಎಂದಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಕಾಫಿ, ತಂಬಾಕು ಮತ್ತು ಚಹಾವನ್ನು ರಫ್ತು ಮಾಡಿ ಭಾರತ ಬರೋಬ್ಬರಿ $9.16 ಬಿಲಿಯನ್ ಗಳಿಸಿದೆ. 2023-24ರ $7.82 ಬಿಲಿಯನ್ ಹೋಲಿಸಿದರೆ ಇದು 17% ಹೆಚ್ಚು. $4.25 ಬಿಲಿಯನ್ ಇದ್ದ ಸಂಬಾರು ಬೆಳೆಗಳ ರಫ್ತು $4.45 ಬಿಲಿಯನ್ ತಲುಪಿದೆ. $0.83 ಬಿಲಿಯನ್ ಇದ್ದ ಚಹಾದ ರಫ್ತು $0.92 ಬಿಲಿಯನ್ ಏರಿದೆ. ತಂಬಾಕಿನ ರಫ್ತು ಕೂಡ 36% ಹೆಚ್ಚಾಗಿ $1.98 ಬಿಲಿಯನ್ ಬಂದು ನಿಂತಿದೆ. ಆದರೆ ಅತಿ ಹೆಚ್ಚು ಏರಿರುವುದು ಕಾಫಿಯ ರಫ್ತು. $1.29 ಬಿಲಿಯನ್ ಮೊತ್ತದ ಕಾಫಿಯನ್ನು 2023-24ರಲ್ಲಿ ರಫ್ತು ಮಾಡಲಾಗಿತ್ತು. 2024-25ರಲ್ಲಿ ಈ ಮೌಲ್ಯ $1.91 ಬಿಲಿಯನ್ ಬಂದು ನಿಂತಿದೆ. ಈ ಅಂಕಿಅಂಶ ಭಾರತದ ಕೃಷಿ ಉತ್ಪನ್ನಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಚಹಾ, ಕಾಫಿ, ತಂಬಾಕು ಮತ್ತು ಸಾಂಬಾರು ಬೆಳೆಗಳಿಗೆ ಜಗತ್ತಿನಾದ್ಯಂತ ಬರುತ್ತಿರುವ ಬೇಡಿಕೆಯ ಬಗ್ಗೆ ತಿಳಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಭಿಪ್ರಾಯಪಟ್ಟಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್.
ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಹತ್ತಿಯ ಮೇಲೆ ವಿಧಿಸಿರುವ 11% ಆಮದು ಸುಂಕವನ್ನು ತೆಗೆದುಹಾಕಿ ಎಂದ ಹತ್ತಿ ಸಮಿತಿ. ಹತ್ತಿಯ ಒಟ್ಟಾರೆ ಉತ್ಪಾದನೆ ಕಳೆದ ಕೆಲ ವರ್ಷಗಳಂತೆ ಈ ಬಾರಿ ಸಹ ಬೇಡಿಕೆಗಿಂತ ಕಡಿಮೆ ಇದೆ. 2024-25ರಲ್ಲಿ ಭಾರತ ಸುಮಾರು 15.2 ಲಕ್ಷ ಚೀಲಗಳಷ್ಟು ಹತ್ತಿಯನ್ನು ಆಮದು ಮಾಡಿಕೊಂಡಿತ್ತು. ಭಾರತದ ಜವಳಿ ಉದ್ಯಮಕ್ಕೆ ಕನಿಷ್ಠ 320 ಲಕ್ಷ ಚೀಲ ಹತ್ತಿ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಬಾರಿಯೂ ಸಹ ಹತ್ತಿಯ ಇಳುವರಿ 300 ಲಕ್ಷ ಚೀಲಗಳಿಗಿಂತ ಕಡಿಮೆ ಇದೆ. ಇದರಿಂದ ಈ ಬಾರಿ 2024-25ರಲ್ಲಿ ಆಮದು ಮಾಡಿಕೊಂಡಿದ್ದಕ್ಕಿಂತಲೂ ದುಪ್ಪಟ್ಟು, ಅಂದರೆ 33 ಲಕ್ಷ ಚೀಲಗಳಷ್ಟು ಹತ್ತಿಯನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಕೇಂದ್ರ ಸರ್ಕಾರ ಕಬ್ಬಿನ ಬದಲಿಗೆ ಮೆಕ್ಕೆಜೋಳ ಮತ್ತು ಭತ್ತದಿಂದ ಇಥೆನಾಲ್ ತಯಾರಿಸ ಹೊರಟಿದೆ. ಇದರಿಂದ ಹತ್ತಿಯ ಬೆಳೆ ಕ್ಷೇತ್ರ ಮತ್ತಷ್ಟು ಕಡಿಮೆಯಾಗುವ ಸಂಭವ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಹತ್ತಿಯ ಆಮದಿನ ಮೇಲೆ ವಿಧಿಸುವ 11% ಸುಂಕವನ್ನು ತೆಗೆದುಹಾಕಬೇಕು ಎಂದು ಕಮಿಟಿ ಆನ್ ಕಾಟನ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಸರ್ಕಾರಕ್ಕೆ ಸಲಹೆಯನ್ನು ನೀಡಿದೆ. ಅಕಸ್ಮಾತ್ ಶಾಶ್ವತವಾಗಿ ಆಮದು ಸುಂಕವನ್ನು ಶೂನ್ಯಗೊಳಿಸದೇ ಇದ್ದರೂ 6 ತಿಂಗಳ ಮಟ್ಟಿಗಾದರೂ ಶೂನ್ಯ ಸುಂಕವನ್ನು ಲಾಗು ಮಾಡಬೇಕು ಎಂದು ತಿಳಿಸಿದೆ. ಆದರೆ ಸರ್ಕಾರ ಶೂನ್ಯ ಆಮದು ಸುಂಕವನ್ನು ಘೋಷಿಸಿದರೆ ಭಾರತದ ರೈತರು ಬೆಳೆದ ಹತ್ತಿಗೆ ಬೇಡಿಕೆ ಕಡಿಮೆಯಾಗಿ ತಮಗೆ ನಷ್ಟವಾಗಬಹುದು ಎನ್ನುವ ಭಯ ರೈತರನ್ನು ಕಾಡುತ್ತಿದೆ. NOAAಗಾಗಿ ಕಾಯ್ದಿರಿಸಲಾದ ಹಣವನ್ನು ಕಡಿತ ಮಾಡುತ್ತೇನೆ ಎಂದ ಡೊನಾಲ್ಡ್ ಟ್ರಂಪ್. ಸದ್ಯಕ್ಕೆ ಚಿಂತೆ ಇಲ್ಲ ಎಂದ ಭಾರತೀಯ ಹವಾಮಾನ ಇಲಾಖೆ. ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ NOAA ಹವಾಮಾನ ವರದಿ, ಮಳೆ, ಬಿರುಗಾಳಿ, ಸುಂಟರಗಾಳಿ ಇತ್ಯಾದಿ ಮುನ್ಸೂಚನೆಗಳನ್ನು ನೀಡುವ ಅಮೆರಿಕ ಮೂಲದ ಸರ್ಕಾರಿ ಸಂಸ್ಥೆ. ಕೇವಲ ಅಮೆರಿಕ ಮಾತ್ರವಲ್ಲದೆ ಈ ಸಂಸ್ಥೆ ಇತರ ದೇಶಗಳಿಗೂ ಸಹ ಹವಾಮಾನ ಮುನ್ಸೂಚನೆಗಳನ್ನು ನೀಡುತ್ತದೆ. ಸಮುದ್ರದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಅಂಕಿಅಂಶವನ್ನು ಇತರೆ ದೇಶಗಳ ಹವಾಮಾನ ಇಲಾಖೆಗಳ ಜೊತೆಗೆ ಹಂಚಿಕೊಳ್ಳುತ್ತದೆ. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು NOAAಗಾಗಿ ಕಾಯ್ದಿರಿಸಲಾದ ಹಣವನ್ನು ಕಡಿಮೆ ಮಾಡುತ್ತೇನೆ ಎಂದು ಘೋಷಿಸಿದ್ದಾರೆ. ಇದರಿಂದ NOAA ತನ್ನ ಕಾರ್ಯವ್ಯಾಪ್ತಿಯನ್ನು ಕಡಿಮೆ ಮಾಡುವ ಇಕ್ಕಟ್ಟಿಗೆ ಸಿಲುಕಿದೆ. ಇದರಿಂದ ಬೇರೆ ರಾಷ್ಟ್ರಗಳಿಗೂ ಸಹ ತೊಂದರೆ ಆಗುತ್ತದೆ ಎನ್ನಲಾಗಿತ್ತು. ಆದರೆ ಅಮೆರಿಕದ ನಿರ್ಧಾರದಿಂದ ಬರುವ 5 ವರ್ಷ ಭಾರತಕ್ಕೆ ಯಾವುದೇ ರೀತಿಯ ಪರಿಣಾಮ ಉಂಟಾಗುವುದಿಲ್ಲ. ಅಲ್ಲಿಯ ನಂತರ ನಮಗೆ ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅವರ ಸಹಾಯ ಬೇಕಾಗಬರಬಹುದು. ಮುಂದಿನ 5 ವರ್ಷಗಳಲ್ಲಿ NOAAನ ಅಗತ್ಯ ನಮಗೆ ಇಲ್ಲದ ರೀತಿಯಲ್ಲಿ ಮಾಡಬಹುದು ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಭತ್ತದ ಸಿಪ್ಪೆಯ ರಫ್ತಿಗೆ ಅವಕಾಶ ಕೊಡಿ ಎಂದು ಸರ್ಕಾರವನ್ನು ಕೋರಿದ SEA. ಭಾರತದಲ್ಲಿ ಭತ್ತದ ಸಿಪ್ಪೆಯನ್ನು ಅತಿ ಹೆಚ್ಚಾಗಿ ಪಶು ಆಹಾರ ಮಾಡಲು ಉಪಯೋಗಿಸುತ್ತಾರೆ. ಅಲ್ಪ ಪ್ರಮಾಣವನ್ನು ಅಡುಗೆ ಎಣ್ಣೆ ಮಾಡಲು ಬಳಸುವುದೂ ಉಂಟು. ಅಷ್ಟಾದ ಮೇಲೂ ಪ್ರತಿ ವರ್ಷ ಸುಮಾರು 13 ಲಕ್ಷ ಟನ್ ಎಣ್ಣೆ ತೆಗೆದ ಭತ್ತದ ಸಿಪ್ಪೆ ವ್ಯರ್ಥವಾಗುತ್ತಿದೆ. ಇದನ್ನು ರಫ್ತು ಮಾಡಿ ಸುಮಾರು 650 ಕೋಟಿ ರೂಪಾಯಿ ಗಳಿಸಲು ಅವಕಾಶ ಇದೆ. ಸರ್ಕಾರ ಸದ್ಯಕ್ಕೆ ಭತ್ತದ ಸಿಪ್ಪೆಯ ರಫ್ತಿಗೆ ಅವಕಾಶ ನೀಡುತ್ತಿಲ್ಲ. ಎಲ್ಲದಕ್ಕಲ್ಲದಿದ್ದರೂ ಕನಿಷ್ಠ ಎಣ್ಣೆ ಹಿಂಡಿದ ಭತ್ತದ ಸಿಪ್ಪೆಯ ರಫ್ತಿಗೆ ಅವಕಾಶ ಕೊಡಿ ಎಂದು ದಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಆಫ್ ಇಂಡಿಯಾ ಸರ್ಕಾರವನ್ನು ಕೋರಿದೆ. ಏಪ್ರಿಲ್ 26ರಿಂದ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಣ್ಣು ಮತ್ತು ಆಹಾರ ಮೇಳ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ತಂತ್ರಜ್ಞಾನ ಅನ್ವಯಿಕ ಸಂಶೋಧನಾ ಸಂಸ್ಥೆ ಬೆಂಗಳೂರು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅವರ ಸಂಯುಕ್ತಾಶ್ರಯದಲ್ಲಿ ಹಣ್ಣು ಮತ್ತು ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಕೃಷಿ ವಿಜ್ಞಾನ ಕೇಂದ್ರ ನವಲೆ, ಶಿವಮೊಗ್ಗ. ದಿನಾಂಕ ಏಪ್ರಿಲ್ 26ರಿಂದ 28ರವರೆಗೆ. ಈ ಮೇಳದಲ್ಲಿ ಹಲಸು, ಮಾವು, ಗೋಡಂಬಿ, ಬಾಳೆ ಮತ್ತಿತರ ಹಣ್ಣಿನ ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಸಮಗ್ರ ಕೃಷಿ ಪದ್ಧತಿ, ಜೇನು ಸಾಕಾಣಿಕಾ ಘಟಕ, ಕುರಿ ಕೋಳಿ ಸಾಕಾಣಿಕೆ ಘಟಕ, ಹೈಡ್ರೋಫೋನಿಕ್ಸ್ ಜಲಕೃಷಿ ಘಟಕ, ನೆರಳು ಮನೆ, ನರ್ಸರಿ ಘಟಕ, ಎರೆಹುಳು ಗೊಬ್ಬರ ತಯಾರಿಕಾ ಘಟಕ, ತಾರಸಿ ತೋಟ ಘಟಕ ಸಹ ಇರಲಿದೆ. ರೈತರು ಇವುಗಳಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಲು ಸಹ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಮೇಳದಲ್ಲಿ ಮಳಿಗೆ ಹಾಕಲು ಇಚ್ಛಿಸುವವರು ಕೆಳಗೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಮಳಿಗೆ ಕಾಯ್ದಿರಿಸುವ ನಮೂನೆ ಮತ್ತಿತರ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು.
ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಈ ಮೇಳದ ಲಾಭವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.